ದಿನದಿಂದ ದಿನಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಡೆ ಏನು? ಸಿಎಂ ಡಿಸಿಎಂ ದಂಗಲ್ಗೆ ಕಾದಿದೆಯಾ ತಕ್ಕ ಶಾಸ್ತಿ ಅನ್ನುವಂತಹ ಪ್ರಶ್ನೆ. ಜುಲೈನಲ್ಲಿ ಒಂದು ದೊಡ್ಡ ಮಟ್ಟದ ತಲೆದಂಡ ಫಿಕ್ಸ್. ಹಾಗಾದ್ರೆ 3ರಿಂದ 4 ಜನರಿಗೆ ಶಿಸ್ತು ಕ್ರಮದ ನೋಟಿಸ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತಲೆದಂಡದ ಮೂಲಕವೇ ಶಿಸ್ತು ಬರೋದಾದ್ರೆ ಆಗಿ ಹೋಗ್ಲಿ, ಸಚಿವರಾಗ್ಲಿ ಶಾಸಕರಾಗ್ಲಿ ಶಿಸ್ತು ಮೀರಿದ್ರೆ, ಹದ್ದು ಮೀರಿದ್ರೆ ಕ್ರಮ ಕೈಗೊಳ್ಳಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿಯಿಂದ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಹಾಗಾಗಿ 3ರಿಂದ 4 ಜನರಿಗೆ ಸಿಎಂ ಡಿಸಿಎಂ ವಿಚಾರಕ್ಕೆ ಬಹಿರಂಗ ಹೇಳಿಕೆ ಕೊಡ್ತಾ ಇರೋರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ನೋಟಿಸ್ ಅನ್ನು ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವರ ಹೇಳಿಕೆಗೆ ಲಗಾಮ್ ಬೀಳುತ್ತಾ? ಅದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಚುನಾವಣೆಗೂ ಮೊದಲು ಸಿಎಂ ಯಾರಾಗಬೇಕು ಅನ್ನುವಂತಹ ವಿಚಾರಕ್ಕೆ ಎರಡೂ ಬಣದ ಸದಸ್ಯರಿಂದ ಇದೇ ರೀತಿಯ ಹೇಳಿಕೆಯನ್ನು ಕೊಡಲಾಗ್ತಾ ಇತ್ತು. ಹಲವು ಜನರಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಆ ನೋಟಿಸ್ ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬಂದಿರಲಿಲ್ಲ. ಈಗ ಮತ್ತೊಮ್ಮೆ ನೋಟಿಸ್ ವಿಚಾರ ಮುನ್ನೆಲೆಗೆ ಬರ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜಸ್ಥಾನದಲ್ಲಿ ಗೆಹ್ಲೋಟ್ ಪೈಲಟ್ ನಡುವೆ ಇದೇ ರೀತಿಯ ಒಂದು ತಿಕ್ಕಾಟ ಇತ್ತು. ಅದಾದ ಮೇಲೆ ಫಲಿತಾಂಶದಲ್ಲಿ ಅದು ಹೇಗೆ ರಾಜಸ್ಥಾನ ಕಾಂಗ್ರೆಸ್ಗೆ ಹೊಡೆತ ಕೊಡ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಹೈಕಮಾಂಡ್ ಕೂಡ ಇದನ್ನ ಸ್ಪಷ್ಟವಾಗಿ ಗಮನಿಸ್ತಾ, ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಮದ್ದರಿಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಸುಖೇಶ್. ಒಂದು ಸ್ಪಷ್ಟ ಪ್ರೇಮ್, ಯಾಕಂದರೆ ಸಚಿವರು ಮತ್ತು ಶಾಸಕರುಗಳ ವಿಚಾರದಲ್ಲಿ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಇದೇ ರೀತಿಯ ಬೆಳವಣಿಗೆ ಆದಾಗ ಒಂದು ಹದ್ದುಬಸ್ತಿಗೆ ತರಲಾಗಿತ್ತು. ಎಲ್ಲರೂ ಸಚಿವರುಗಳು ಕೂಡ ಆನಂತರ ಮಾತನ್ನು ನಿಲ್ಲಿಸಿದರು, ವಿಶೇಷವಾಗಿ DCM ಹೆಚ್ಚುವರಿ ಸ್ಥಾನದ ಬೇಡಿಕೆಗೆ. ಆದರೆ ಲೋಕಸಭೆ ಚುನಾವಣೆ ಮುಗಿದ ನಂತರದಲ್ಲಿ ಪುನಃ ಮಾತನ್ನು ಆರಂಭಿಸಿರುವಂಥದ್ದು, ಅದಕ್ಕೆ ಒಂದಷ್ಟು ಜನ ಸಚಿವರು ದನಿಗೂಡಿಸ್ತಾ ಇರುವಂಥದ್ದು, ಅದಕ್ಕೆ ಪರ್ಯಾಯವಾಗಿ CM ಯಾಕಾಗಬಾರ್ದು DK ಶಿವಕುಮಾರ್ ಅಂತ ಶಾಸಕರೊಬ್ಬರು ಕೇಳಿರುವಂಥದ್ದು, ಹೀಗೆ ಎಲ್ಲವೂ ಬೇರೆ ಬೇರೆ ಬೆಳವಣಿಗೆಗಳಾಗಿದೆ. ಇದನ್ನು ಹದ್ದುಬಸ್ತಿಗೆ ತರಬೇಕಾದ್ರೆ ಏನಾಗಿದೆ ಮೇಲೆ ಮಾತುಕತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಆದರೆ ಎಲ್ಲ ನಾಯಕರುಗಳಿಗೆ, ಶಾಸಕರಿಗೆ, ಸಚಿವರಿಗೆ ಅದರ ಮಾಹಿತಿಯನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ವಿಚಾರದಲ್ಲಿ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ. ಆದರೆ ಈ ಮಾತಾಡಬೇಡಿ ಅಂತ ಹೇಳುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು AICCಯಿಂದಲೇ ಕೊಡುವಂಥ ತೀರ್ಮಾನವಾದರೆ, ಒಂದು ತಲೆದಂಡವಾದರೆ ಹಾಗೆ ಬಿಡಲಿ ಅನ್ನುವಂಥ ತೀರ್ಮಾನಕ್ಕೂ ಕೂಡ AICC ಬಂದಿದೆ ಅನ್ನುವಂಥದ್ದು. ಅದು ಸಚಿವರ ಅಥವಾ ದೊಡ್ಡ ನಾಯಕರು ಯಾರು, ಶಾಸಕರ ಯಾರೋ ಒಬ್ಬರನ್ನ ಒಂದು ತಲೆದಂಡವನ್ನು ಮಾಡಿದ್ರೆ ಸಹಜವಾಗಿ ಅದರ ಭಯ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಅದು ಯಾವ ಸ್ವರೂಪದ್ದು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಒಂದು ಕೊನೆಯ ಸೂಚನೆ ಏನಾದ್ರು ಕೊಡ್ತಾರಾ, ಕೊಟ್ಟ ಮೇಲೂ ಯಾರಾದರೂ ಮಾತಾಡಿದ್ರೆ ಒಬ್ಬರ ತಲೆದಂಡವನ್ನು ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾದ ನಂತರದಲ್ಲಿ ಮುಂದಿನ ಬೆಳವಣಿಗೆಗಳು ಏನೋದು ಕೂಡ ತೀರ್ಮಾನ ಆಗ್ಬೋದು. ಬಹುತೇಕ ಒಂದು ವಾರ್ನಿಂಗ್ ಆದ ನಂತರದಲ್ಲೂ ಮುಂದುವರೆದ್ರೆ ಒಂದು ತಲೆದಂಡವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ AICC ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.